ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದವ್ರೆ, ನಾನು ಹೋಗ್ಬಿಟ್ಟು ದೀಪು ಮತ್ತು ನನ್ನ ತಂಗಿಗೆಲ್ಲ ಹೇಳ್ಬಿಟ್ಟು ಕರ್ಕೊಂಬರ್ತೀನಿ ಅಂತ ಸಿದ್ದು ಹೋಗ್ತಾ ಇರ್ತಾನೆ. ಸರ್ ಇರಿ, ನಾನು ಒಂದು ಸ್ವಲ್ಪ ಬರ್ತೀನಿ, ಅಲ್ಲಿ ಒಟ್ಟಾಡ್ದವ್ರ ಜೊತೆ ಎಲ್ಲ ಮಾತಾಡಬೇಕು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆಗ ವಿಮಲನೂ ಹೇಳ್ತಾರೆ, ಇಲ್ಲ ನಾನು ಬರಬೇಕು, ಅವ್ರಿಗೆಲ್ಲ ಹೇಳ್ಬಿಟ್ಟು ಬರಬೇಕು, ಅವ್ರು ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಮ್ಮ, ನಿನಗೆ ಕಾಲು ಆಗೋದಿಲ್ಲ, ನೀನು ಇಲ್ಲೇ ಮಲ್ಕೊ, ಇನ್ನೊಂದು ದಿವಸ ಹೋದ್ರೆ ಆಯಿತು ಅಂತ ಹೇಳ್ತಾನೆ. ಆವಾಗ ಶಾರದಾ ಮತ್ತು ಸಿದ್ದು ಇಬ್ಬರೂ ಹಳೆ ಮನೆಗೆ ಹೋಗೋಣ ಅಂತ ಹೇಳಿ ಆಚೆ ಹೋಗ್ತಾ ಇರ್ತಾರೆ. ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಮೆಟ್ಲಲ್ಲಿ ಇಳ್ಕೊಂಡು ಬರ್ತಾ ಇರ್ತಾರೆ. ನೋಡಿದೆಯಾ ಗೋಲ್ಡಿ, ಇಬ್ಬರೂ ಗಂಡ ಹೆಂಡತಿ ಎಲ್ಲೋ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರು ಹಳೆ ಮನೆಗೆ ಹೋಗ್ತಾ ಇರ್ಬೋದು. ಇಲ್ಲೇನು ಸೆಟ್ ಆಗಿಲ್ಲ ಅಂತ ಅನ್ಸುತ್ತೆ. ಹೆಂಡತಿ ಕೆಲ್ಸದೋಳ್ ಥರ ಇರೋದನ್ನ ನೋಡೋದಕ್ಕೆ ಅವ್ನಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಏನು ನೋಡೋಣ ಬಾಯಿಲಿ ಅಂತ ಹೇಳ್ಬಿಟ್ಟು ಶಾರದಾ ಅಂತ ಕೂಗ್ತಾಳೆ ಜ್ಯೋತಿಕಾ. ಅವಾಗ ಅವರು ಅಲ್ಲೇ ನಿಂತ್ಕೊತಾರೆ. ಹತ್ರಕ್ಕೆ ಬಂದುಬಿಟ್ಟು, ಏನು ಶಾರದಾ, ನಿನಗೆ ಇಲ್ಲೇನು ಸೆಟ್ ಆಗಲಿಲ್ವಾ? ಇಲ್ಲಿ ಕೆಲ್ಸದೋಳ್ ಥರ ಇರೋದಕ್ಕೆ ನಿನಗೆ ಕಷ್ಟ ಆಗ್ತಿದೆಯಾ? ಅದಕ್ಕೆ ವಾಪಸ್ ಎದ್ರುಕೊಂಡು ನಿಮ್ಮ ಮನೆಗೆ ಹೊಂಟೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ನಾನು ನಮ್ಮ ಮನೆಗೆ ವಾಪಸ್ ಹೊರಡೋಗೋದೆಲ್ಲ ಕನಸಿನ ಮಾತು. ನಿನ್ನ ಕನಸಲ್ಲೂ ಆ ಥರ ಎಲ್ಲ ಥಿಂಕ್ ಮಾಡೋದಕ್ಕೆ ಹೋಗಬೇಡ. ನಾನು ಯಾಕೆ ಈ ಮನೆ ಬಿಟ್ಟೋಗ್ಲಿ? ಈ ಮನೇನೇನಾದ್ರು ಬಿಟ್ಟೋಗೋದಿದ್ರೆ ಮೋಸ್ಟ್ಲಿ ನೀನು ಬಿಟ್ಟೋಗ್ಬೋದು, ನಾನು ಬಿಟ್ಟೋಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಪಾರಿಜಾತನ ಕೋಪ ಬರುತ್ತೆ. ಏನೇ, ನಮ್ಮ ಗೋಲ್ಡಿ ಮನೆ ಬಿಟ್ಟೋಗ್ಬೇಕಾ? ಅವಳು ಈ ಮನೆ ಮಗಳು, ಈ ಮನೇಲಿ ರಾಣಿ ಥರ ಮೆರಿಬೇಕಾಗಿರೋಳು. ನೀನು ಆಫ್ಟರ್ ಆಲ್ ಈ ಮನೆ ಕೆಲಸದವಳು, ಹೆಂಗಿರಬೇಕು ಅಷ್ಟರಲ್ಲಿ ಇರೋದನ್ನ ಕಲಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಿದ್ದು ಕೋಪ ಬರುತ್ತೆ. ಅಜ್ಜಿ, ಏನು ಮಾತಾಡ್ತಿದ್ದೀರಾ? ನಿಮಗೆ ಮಾತಿನ ಮೇಲೆ ಸ್ವಲ್ಪ ಪರಿಜ್ಞಾನ ಇರಲಿ. ನಾನು ಈ ಮನೆ ಮಗ ಅಂದಮೇಲೆ ಶಾರದಾ ನನ್ನ ಹೆಂಡ್ತಿ, ಈ ಮನೆ ಮಗಳು ಅವ್ರ ಹತ್ರ ನೀವು ಹೆಂಗೆ ಮಾತಾಡಬೇಕು ಅನ್ನೋದನ್ನು ನೋಡಿ ಮಾಡಿ ಮಾತಾಡಿ. ಸುಮ್ಮನೆ ಬಾಯಿಗೆ ಬರುತ್ತೆ ಅಂದ್ಬಿಟ್ಟು ಏನಂತ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಜ್ಯೋತಿಕಾ, ನೀನು ಈ ಮನೇಲಿ ಆಫ್ಟರ್ ಆಲ್ ಕೆಲಸದವಳು ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರೋದು ಕಲಿ ಅಂತ ಹೇಳಿ ಕೈ ಎತ್ತಿ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ. ಆವಾಗ ಅವಳ ಕೈನ ಹಿಡ್ಕೊಂಡು, ಜ್ಯೋತಿಕಾ, ನಿನ್ನ ಕೈನ ಬರೀ ನೀನು ಮೇಕಪ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೋ, ಅದನ್ನು ಬಿಟ್ಟು ನೀನು ಬೇರೆದಕ್ಕೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡ. ನೀನು ಎಷ್ಟಲ್ಲಿ ಇರಬೇಕು ಅಷ್ಟರಲ್ಲಿ ಇರೋದು ಕಲ್ತ್ಕೊ ಅಂತ ಶಾರದಾ ಸರಿಯಾಗಿ ವಾರ್ನಿಂಗ್ ಮಾಡಿಬಿಟ್ಟು ಹೋಗ್ತಾಳೆ. ಅವ್ರ ಹತ್ರ ಏನು ವಾದ ಮಾಡೋದು, ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಶಾರದಾ ಸಿದ್ದುನ ಕರ್ಕೊಂಡು ಹೊಂಟೋಗ್ಬಿಡ್ತಾಳೆ. ನೋಡಿದ್ಯಾ ಗೋಲ್ಡಿ, ಎಷ್ಟು ಆಡ್ತಿದ್ದಾರೆ ಗಂಡ ಹೆಂಡ್ತಿ ಇಬ್ರು. ಈ ಮನೆ ಒಳಗಡೆ ಬರೋವರೆಗೂ ಒಂಥರ ಇದ್ದರು, ಈಗ ಮನೆ ಒಳಗಡೆ ಬಂದಾದ್ಮೇಲೆ ಅವ್ರನ್ನ ಕೈ ಹಿಡಿದು ನಿಲ್ಸೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನು ಹಿಂಗೆ ಹೇಳಿದ್ದು, ಅವ್ರನ್ನ ಮನೆಗೆ ಸೇರ್ಸೋದು ಬೇಡ ಅಂತ. ನೀನು ನನ್ನ ಮಾತನ್ನ ಕೇಳಲಿಲ್ಲ, ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ ಅಂದ್ಬಿಟ್ಟು ಒಳಗಡೆ ಕರ್ಕೊಂಬಂದ್ಬಿಟ್ಟೆ. ನೋಡಿ ಇವಾಗ ಎಷ್ಟೆಲ್ಲ ಮಾತಾಡ್ತಾರೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಅಯ್ಯೋ ಗ್ರಾನಿ, ನೀವು ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಅವ್ರನ್ನೆಲ್ಲ ಹೆಂಗೆ ಆಡಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಕೆಲಸದ ಮೇಲೆ ಕೆಲಸ ಕೊಟ್ಟು ಅವಳಿಗೆ ಹಿಂಸೆ ಕೊಡೋದು ನನಗೆ ಗೊತ್ತು. ನಮ್ಮ ಶತ್ರುಗಳು ಯಾವಾಗಲೂ ನಮ್ಮ ಕಣ್ಣು ಮುಂದೆನೇ ಇರಬೇಕು. ಅವ್ರನ್ನ ನಾನು ಹ್ಯಾಂಡ್ಲ್ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಿರ್ತಾಳೆ. ಸುಮಿತ್ರ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ದಶರಥ ಬರ್ತಾನೆ. ಅವ್ನು ಕರಿತಾ ಇದ್ರೂ ಅವಳು ಕೇಳಿಸ್ಕೊಳ್ದೇನೆ ಸುಮ್ಮನೆ ಮೌನವಾಗಿರ್ತಾಳೆ. ಏನು ಸುಮಿತ್ರ, ಇಷ್ಟೊಂದು ಮುಳುಗೋಗ್ಬಿಟ್ಟಿದ್ಯಾ? ಏನು ಯೋಚನೆ ಮಾಡ್ತಾ ಇದೆಯಾ? ಮನೇಲಿ ನಡೆದಿರೋ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ಆ ಶಾರದಾ ಮುಖ ನೋಡಿದ್ರೇ ಆಗೋದಿಲ್ಲ. ಇವಾಗ ಅವಳ ಜೊತೆನೇ ಈ ಮನೇಲಿ ಇರಬೇಕಲ್ಲ, ಎಲ್ಲ ಕೆಲಸದಲ್ಲೂ ಅವಳು ಮಖನ ಮತ್ತೆ ಮತ್ತೆ ನೋಡಬೇಕಾಗತ್ತೆ. ಅದೇ ನನಗೆ ತಲೆ ಕೆಟ್ಟೋಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ನೀನು ಶಾರದಾ ತುಂಬ ಒಳ್ಳೆಯವಳು, ಅವಳನ್ನ ಆ ಥರ ನೀನು ಶತ್ರು ಥರ ನೋಡಬೇಡ ಅಂತ ಹೇಳ್ತಿರ್ತಾನೆ. ನೀವು ಬೆಳಗಿರೋದನ್ನೆಲ್ಲ ಹಾಲು ಅಂತ ನಂಬಿಡ್ತೀರಾ? ಅವಳ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಮ್ಮ ಜ್ಯೋತಿಕನ ಜೀವನದ ವಿಷಯದಲ್ಲಿ ಎಷ್ಟೆಲ್ಲ ಆಟ ಆಡ್ಬಿಟ್ರು. ಅವಳ ಮದುವೆನ ವಿಷಯದಲ್ಲೇ ನಾನು ಅವಳು ಏನು ಅಂತ ತಿಳ್ಕೊಂಬಿಟ್ಟೆ. ನಾನು ಅವಳನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳ್ತಿರ್ತಾಳೆ. ಟೈಮ್ ಅನ್ನೋದು ಇದೆಯಲ್ಲ, ಅದೇನೇ ಎಲ್ಲನೂ ಸರಿ ಮಾಡುತ್ತೆ. ನೀನು ಅವಳ ಬಗ್ಗೆ ತುಂಬ ತಪ್ಪು ಅಭಿಪ್ರಾಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ, ಅದಕ್ಕೆ ನಿನ್ಗೆ ಆ ಥರ ಕಾಣಿಸ್ತಾ ಇದೆ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥ ಆಗುತ್ತೆ ಬಿಡು ಅಂತ ಹೇಳ್ತಾನೆ ದಶರಥ. ಸಿದ್ದು ಮತ್ತು ಶಾರದಾ ಇಬ್ಬರು ಹಳೆ ಮನೆ ಹತ್ರ ಬರ್ತಾರೆ. ಅವ್ರ ಮನೆ ಹತ್ರ ಇರೋ ಕುಡ್ಕ ತೇಲಾಡ್ಕೊಂಡು ಬರ್ತಾ ಇರ್ತಾನೆ. ಅಣ್ಣ, ನಾವು ಇನ್ಮೇಲೆ ಈ ಮನೇಲಿ ಇರೋದಿಲ್ಲ, ನಾವು ಹಳೆ ಮನೆಗೆ ಹೋಗ್ತಾ ಇದ್ದೀವಿ, ನಾವು ಇನ್ಮೇಲೆ ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಿರ್ತಾನೆ. ಏನು ಸಿದ್ಧಾರ್ಥ ಅವರೇ, ನೀವು ಈ ಮನೆಯಲ್ಲಿ ಇರೋದಿಲ್ವಾ? ಏನು ಸರ್ಪ್ರೈಸ್ ಕೊಡ್ತಾ ಇದ್ದೀರಾ? ನೀವು ಈ ಥರ ಮಾಡಿದ್ರೆ ಹೆಂಗೆ? ನಿಮ್ಮನ್ನೆಲ್ಲ ನಾವು ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀವಿ ಅಂತ ಮಾತಾಡಿಸ್ತಾ ಇರ್ತಾನೆ. ಅವ್ನು ಮಾತಾಡ್ತಾ ಇರೋವಾಗಲೇ ಆ ಒಟ್ಟಾಡ್ದವರೆಲ್ಲ ಅಲ್ಲಿಗೆ ಬರ್ತಾರೆ. ಏನು ಸಿದ್ಧಾರ್ಥ ಅವ್ರೆ, ನೀವು ಈ ಥರ ಹೇಳ್ತಿದ್ದೀರಾ ಅಂತ ಅವ್ನು ಕೇಳ್ತಾ ಇರ್ತಾನೆ. ಏನಾಯಿತು ಸಿದ್ಧಾರ್ಥ ಅವ್ರೆ ಅಂತ ಅಲ್ಲೊಬ್ಬರು ಲೇಡಿನೂ ಕೇಳ್ತಾರೆ. ಅವಾಗ ಈ ಥರ ಹಿಂಗೆ ನಮ್ಮ ತಾತನ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಯ್ಯೋ, ನೀವು ನಮ್ಮ ಒಂದೇ ಅಣ್ಣ ತಂಗಿ ಇರ್ತಾರೆ, ನಾವೆಲ್ಲರೂ ಒಟ್ಟಿಗೆ ಎಷ್ಟು ಚೆನ್ನಾಗಿದ್ವಿ, ನೀವು ಈ ಮನೆ ಬಿಟ್ಟು ಹೊಂಟೋಗ್ಬಿಟ್ರೆ ನಮಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ವಠಾರದಲ್ಲಿರೋ ಅಜ್ಜಿ ಬಂದುಬಿಟ್ಟು, ಸುಮ್ಮನೆ ಇರ್ರೆ, ನಿಮ್ಗೇನು ಗೊತ್ತು, ಅವ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ತಾರೆ, ಅವ್ರು ತುಂಬ ಒಳ್ಳೆಯ ಜನ, ಅವ್ರಿಗಿರೋ ಒಳ್ಳೆ ಮನಸ್ಸಿಗೆ ಎಲ್ಲೇ ಹೋದ್ರೂ ತುಂಬ ಚೆನ್ನಾಗಿರ್ತಾರೆ. ಏನೋ ನಿಮ್ಗೆ ಒಳ್ಳೇದಾದರೆ ಸಾಕು ಕಣಮ್ಮ ಶಾರದಾ, ನಿನ್ನಂಥ ಒಳ್ಳೆ ಮನಸ್ಸಿರೋಳು ನೀನು ಎಲ್ಲೇ ಇದ್ರೂ ಚೆನ್ನಾಗಿರ್ತೀಯ, ನೀನು ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀಯ, ನೀವು ಎಲ್ಲೇ ಇದ್ದರೂ ಚೆನ್ನಾಗಿರ್ರಿ ಅಂತ ಹೇಳ್ಬಿಟ್ಟು ವಠಾರದವರೆಲ್ಲ ಅಲ್ಲಿಂದ ಹೋಗ್ತಾರೆ. ಮತ್ತು ಶಾರದಾ ಇಬ್ಬರೂ ಅವ್ರ ಹಳೆ ಮನೆ ಒಳಗಡೆ ಬರ್ತಾರೆ. ಬರ್ತಿದ್ದಂಗೆ ದೀಪು ಅವ್ರನ್ನ ಓಡಿ ಬಂದು ಅಪ್ಪ ಅಮ್ಮ ಇಬ್ಬರು ಬಂದರು.
ಅವ್ರ ಅಜ್ಜಿ ಮತ್ತು ಆರತಿ ಇಬ್ಬರನ್ನು ಕರೀತಾಳೆ. ಆವಾಗ ಅವರೂ ಬರ್ತಾರೆ. ಏನಣ್ಣ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ತಿದ್ದೆ, ಏನು ವಿಷಯ? ಅಲ್ಲೆಲ್ಲರೂ ಯಾವ ಥರ ಮಾತಾಡ್ಸಿದ್ರು ನಿಮ್ಮನ್ನ? ಆ ಜ್ಯೋತಿಕ ಏನಾದರೂ ಅವಮಾನ ಮಾಡಿದ್ಲಾ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಆ ಥರ ಎಲ್ಲ ಏನಿಲ್ಲ, ನಾವೂ ಇವಾಗ ಮನೆ ಒಳಗಡೆ ಹೋದ್ವಿ, ಅಮ್ಮನೂ ಅಲ್ಲೇ ಇದ್ದಾರೆ ಅಂತ ಮಾತಾಡ್ತಾ ಇರ್ತಾನೆ. ಅಪ್ಪ ಅದೇನೋ ಸರ್ಪ್ರೈಸ್ ಅಂದಲ್ಲ, ಬೇಗ ಹೇಳಪ್ಪ, ನನಗೆ ಕ್ಯೂರಿಯಾಸಿಟಿ ತಡೆಯೋದಕ್ಕೆ ಆಗ್ತಾಯಿಲ್ಲ ಅಂತ ದೀಪು ಹೇಳ್ತಾ ಇರ್ತಾಳೆ. ಗೊತ್ತಕ್ಕಂತ ನಾವು ಇನ್ಮೇಲೆ ಈ ಮನೇಲಿ ಇರೋದಿಲ್ಲ, ನಾವೆಲ್ಲರೂ ಆ ಮನೆಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳ್ತಿರ್ತಾನೆ. ನಿಜವಾಗ್ಲೂ ಅಪ್ಪ, ನಾವು ಆ ಮನೆಗೆ ಹೋಗ್ತೀವಿ ಊರೇ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ. ಏನು ದೀಪು, ನಿನ್ಗೆ ಆ ಮನೆ ಅಂದರೆ ಅಷ್ಟೊಂದು ಇಷ್ಟನಾ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಮನೇಲಿ ನನಗೆ ವಿಮಲ ಅಜ್ಜಿ ಜೊತೆಗೆ ಅಮ್ಮಮ್ಮನೂ ಎಲ್ಲ ಕಥೆಗಳನ್ನೆಲ್ಲ ಹೇಳ್ತಾರೆ. ಅಲ್ಲಿ ಎಲ್ಲರ ಜೊತೆನೂ ನಾನು ಇರ್ಬೋದು, ತಾತನ ಜೊತೆನೂ ಮಾತಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ಅದಕ್ಕೆ ಆ ಮನೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ಸರಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ನಾವು ಆ ಮನೆಗೆ ಹೋಗೋಣ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅನ್ಸೂಯಮ್ಮ ಸರಿ ನೀವೆಲ್ಲ ಹೋಗಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲ ಅನ್ಸೂಯಮ್ಮ, ನೀವು ನಮ್ಮ ಕಷ್ಟ ಕಾಲದಲ್ಲೆಲ್ಲ ನಮ್ಮ ಜೊತೆನೇ ಇದ್ದೀರಾ, ನೀವು ನಮ್ಮ ಜೊತೆನೇ ಇರಬೇಕು ಬನ್ನಿ ಅಂತ ಸಿದ್ದು ಕರಿತಾ ಇರ್ತಾನೆ. ನೀವಾದರೆ ಆ ಮನೆ ಮಗ, ಶಾರದಾ ಆ ಮನೆ ಸೊಸೆ, ನಿಮ್ಮಮ್ಮ, ನೀವು ಎಲ್ಲರೂ ಅಲ್ಲಿರೋದ್ರಲ್ಲಿ ಅರ್ಥ ಇದೆ, ನಾನು ಹಿಂಗೆ ಬಲ್ಲಿರಲಿ ಅಂತ ಹೇಳ್ತಿರ್ತಾರೆ. ಆವಾಗ ಶಾರದಾ ಹೇಳ್ತಾಳೆ, ನಮ್ಮ ಜೊತೆನೇ ನೀವು ಯಾವಾಗ್ಲೂ ಇರಬೇಕು, ನಿಮ್ಮನ್ನ ನಾನು ಸಾಯೋವರೆಗೂ ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟಿರೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಅವಳಿಗೆ ವಿಷಯ ಗೊತ್ತಾಗಿದೆ ಅನ್ನೋದನ್ನು ಜ್ಯೋತಿಗೆ ಮಾತ್ರ ಹೇಳ್ಬಾರ್ದು. ಅವಳಿಗೇನಾರು ವಿಷಯ ಹೇಳಿದ್ರೆ ಅವಳು ಆ ಮನೆ ಮಗಳಲ್ಲ ಅಂತ ಮಾಡೋದಕ್ಕೆ ಏನಾರು ಕುತಂತ್ರಗಳನ್ನ ಮಾಡ್ತಾಳೆ. ಆದಷ್ಟು ಅವಳಿಗೆ ಗೊತ್ತಿಲ್ಲ ಅನ್ನೋ ಥರನೇ ಇದ್ಕೊಂಡು ಅವಳು ಲೈಫಲ್ಲಿ ಅವ್ರ ಅಪ್ಪ ಅಮ್ಮಂಗೆ ಅವಳೇನೆ ಅವಳು ನಿಜವಾದ ಮಗಳು ಅಂತ ಪ್ರೂವ್ ಮಾಡೋವರೆಗೂ ಸುಮ್ಮನೆ ಇರಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.